ಈಶ್ವರ್ ಖಂಡ್ರೆ ಅವರು ಮಾತನಾಡ್ತಾ ಇದ್ದಾರೆ ನೋಡೋಣ. ಶೈಕ್ಷಣಿಕ ಕೇಂದ್ರ ಆಗಲಿಕ್ಕೆ ಅದರ ಜೊತೆಯಲ್ಲಿ ಇವತ್ತು ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ಕಳಂಕರಹಿತರಾಗಿ ಇವತ್ತು ಅತ್ಯಂತ ಉತ್ತಮವಾದಂಥ ಒಂದು ಸಾಧನೆ ಮಾಡಿದ್ದಂಥದ್ದು, ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಂಥದ್ದು, ಶ್ರಮ ಮಾಡಿದ್ದಂಥದ್ದು, ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿದಂಥ ಕೀರ್ತಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರಿಗೆ ಸಲ್ತದೆ. ಕೊಡುಗೈ ದಾನಿಗಳೆಂದೇ ಪ್ರಖ್ಯಾತಿ ಪಡೆದಂಥ ಶಾಮನೂರು ಸಾಹೇಬರು ಯಾವತ್ತಿಗೂ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದರು. ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಭಾಳಷ್ಟು ಶ್ರಮ ಮಾಡಿ ಅವರು ಈ ಒಂದು 94 ವರ್ಷ ಸಾರ್ಥಕವಾದಂಥ ಬದುಕನ್ನು ಬದುಕಿದ್ದಾರೆ. ಅವರು ಇವತ್ತು ಚಿರಸ್ಮರಣೀಯರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಅವರ ಒಡನಾಟ ಸರ್, ಎಷ್ಟು ವರ್ಷಗಳ ಒಡನಾಟ ನಿಮ್ಮವರದು? 20 ವರ್ಷದಿಂದ ನಮ್ಮ ತಂದೆಯವ್ರ ಜೊತೆಯಲ್ಲಿ ಅವ್ರ ಹೆಗಲಿಗೆ ಹೆಗಲು ಕೊಟ್ಟು ಮಹಾಸಭೆಯನ್ನು ಕಟ್ಟಿದ್ದಾರೆ. ಅದಾದಮೇಲೆ ನಮಗೆ ಹಿರಿಯರಾಗಿ ಹಿರಿಯಣ್ಣನಂತೆ ಯಾವಾಗಲೂ ಆಶೀರ್ವಾದ ಮಾಡಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ಅತ್ಯಂತ ನಿಕಟವಾಗಿ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಅವರ ಮಾರ್ಗದರ್ಶನದ ಮೇಲೆ ಸಮಾಜವನ್ನು ಕಟ್ಟಿದ್ದೇವೆ, ಮಹಾಸಭೆಯನ್ನು ಮುನ್ನಡೆಸಿದ್ದೇವೆ. ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀತೇವೆ. ಅವರ ಸರಳತೆ, ಸಹಜತೆ, ಮುಗ್ಧತೆ, ಅವರ ಒಂದು ಖಚಿತವಾದಂಥ ನಿಲುವುಗಳು, ನಿರ್ಬಿಡೆಯಿಂದ ಏನು ಅವರು ಇವತ್ತು ಮಾತನಾಡ್ತಾ ಇದ್ದರು, ಅದೆಲ್ಲವನ್ನು ಆದರ್ಶವನ್ನಾಗಿಟ್ಟುಕೊಂಡು ಸುಂದರವಾದಂಥ ಭವ್ಯವಾದಂಥ ಸಮಾಜ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ನನ್ನ ಪರವಾಗಿ, ಸಮಾಜದ ಪರವಾಗಿ, ಎಲ್ಲ ಜನರ ಪರವಾಗಿ ಇವತ್ತು ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೆ. ನಿಮ್ಮವರ ಕೊನೆ ಇತ್ತೀಚಿನ ಭೇಟಿ ಯಾವುದಾದ್ರು ನೆನಪಿದೆಯಾ ಸರ್? ಆಸ್ಪತ್ರೆಯಲ್ಲಿ ಭೇಟಿಯಾಗಿದ್ದೆ. ಊಟ ಮಾಡು, ಚಹಾ ಕೊಡಿ ಅಂತ ಹೇಳಿದರು. ಮತ್ತು ಸ್ವಲ್ಪ ಅವರಿಗೆ ನೋವಿತ್ತು, ಅವ್ವ ಅಂತ ಇದ್ದರು. ಮತ್ತು ಕೊನೆಯದಾಗಿ ಏನು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿದರು. ನಾನು ಅವರಿಗೆ ಬ್ರೀಫ್ ಮಾಡಿ ಬಂದೆ. ನಮ್ಮಿಂದ ಇಷ್ಟು ಬೇಗ ಅಗಲಿ ಹೋಗ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಮತ್ತೆ ಪುನಃ ಗುಣಮುಖರಾಗ್ತಾರೆ ಅನ್ನುವಂಥ ನಂಬಿಕೆ ಇತ್ತು. ದುರದೃಷ್ಟವಶಾತ್ ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೂ ಅವರ